ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ಟೇಸ್ಟಿ ವೆಜಿ ಕಿಚನ್. ಇವತ್ತು ಚುರ್ಮುರಿ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಚುರ್ಮುರಿ ಕರ್ನಾಟಕದ ಒಂದು ಫೇಮಸ್ ಸ್ಟ್ರೀಟ್ ಫುಡ್. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳಿಲ್ಲಿದೆ. ಒಂದು ಮಿಕ್ಸರ್ ಗ್ರೈಂಡರ್ಗೆ 2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಅರ್ಧ ಸ್ಪೂನು, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಮಸಾಲೆ ರೆಡಿಯಾಗಿದೆ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಪ್ಯಾನ್ ಮೀಡಿಯಂ ಹೀಟ್ನಲ್ಲಿರಲಿ. 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹಾಕಿ ಕ್ರಿಸ್ಪಿನೆಸ್ ಬರೋ ತನಕ ಅದನ್ನು ಹುರ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಕೆಂಪು ಬಣ್ಣ ಬರೋ ತನಕ ಹುರಿದ್ಬಿಟ್ಟು ಇದನ್ನು ಪ್ಯಾನಿಂದ ತೆಗೆದ್ಬಿಡಿ. ಈಗ ಸೇಮ್ ಪ್ಯಾನ್ಗೆ 1 ಚಿಟಿಕೆ ಹಿಂಗು, 1/4 ಸ್ಪೂನು ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತೆ ರುಬ್ಬಿರೋ ಮಸಾಲೆ ಹಾಕಿ ಇದನ್ನು ಬೇಯಿಸ್ಕೊಳ್ಳಿ. ನೀರಿನಂಶ ಎಲ್ಲ ಹೋಗಬೇಕು, ಅಲ್ಲಿ ತನಕ ಬಾಡಿಸ್ತಾ ಇರಿ. 1/4 ಸ್ಪೂನು ಅರಿಶಿನ ಪುಡಿ ಮಿಕ್ಸ್ ಮಾಡಿ. ವಾಟರ್ ಇವ್ಯಾಪರೇಟ್ ಆಗ್ತಾ ಬರ್ತಾ ಇದೆ. ಮಸಾಲೆ ರೆಡಿ ಆಯಿತು. ಒಂದು ಮಿಕ್ಸಿಂಗ್ ಬೌಲ್ಗೆ ಮಂಡಕ್ಕಿ ಹಾಕಿ, ಇದಕ್ಕೆ ಪುರಿ ಅಂತ ಕೂಡ ಹೇಳ್ತಾರೆ. ಮಸಾಲೆ ಹಾಕಿ ಮಿಕ್ಸ್ ಮಾಡಿ. ಹುರಿದಿರೋ ಶೇಂಗಾ ಬೀಜ ಮತ್ತೆ ಹುರಿಗಡ್ಲೆ, ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟ್ ತುರಿ, ಚಿಕ್ಕದಾಗಿ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ, ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ತಕ್ಷಣವೇ ಸರ್ವ್ ಮಾಡಬೇಕು. ಪೇಪರ್ ಕೋನ್ನಲ್ಲಿ ಇಲ್ಲ ಅಂತಂದರೆ ಬೌಲ್ನಲ್ಲಿ ಚುರ್ಮುರಿನ ಸರ್ವ್ ಮಾಡಿ. ಇನ್ನು ಹೆಚ್ಚು ಟೇಸ್ಟಿ ರೆಸಿಪಿಗಳಿಗೋಸ್ಕರ ಟೇಸ್ಟಿ ವೆಜಿ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕಾಮೆಂಟ್ಸ್ಗಳ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.